ಮೂವಿ ರಿಲೀಸ್ಗೂ ಮುಂಚೆನೆ ತುಂಬಾ ಹೈಪ್ ಕ್ರಿಯೇಟ್ ಮಾಡಿದಂತ ಮೂವಿನೇ ಇತ್ತೀಚಿನ ದಿನಗಳಲ್ಲಿ ಬಂದಂತಹ ಪುಷ್ಪ 2 ದ ರೂಲ್. ಸೊ ಕ್ವಿಕ್ ಆಗಿ ಪುಷ್ಪ 1 ಅಲ್ಲಿ ಏನಿತ್ತು ಅಂತ ಗ್ಲಾನ್ಸ್ ಮಾಡ್ಬೇಡ. ಸೊ ಪುಷ್ಪ 1 ಅಲ್ಲಿ ಪುಷ್ಪರಾಜ್ ಒಬ್ಬ ಕೂಲಿ ಆಗಿರ್ತಾನೆ. ಆ ಕೂಲಿಯಿಂದ ಹೇಗೆ ಒಂದು ಬಿಸ್ನೆಸ್ ಸ್ಟಾಟಿಕ್ಸ್ ನ ಕಲಿತು ಅವನದೇ ಆದಂತ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡ್ಕೊಂಡು ಅವನು ಹೇಗೆ ಅವನದೇ ಆದಂತ ಒಂದು ಸ್ವಂತ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿರ್ತಾನೆ ಅಂತ ತೋರಿಸ್ತಾರೆ. ಹಾಗೆ ಅವನ ಫ್ಯಾಮಿಲಿಯಲ್ಲಿ ಅವನಿಗೆ ಅಮ್ಮ ಮಾತ್ರ ಇರ್ತಾರೆ, ಶ್ರೀವಲಿನ ಪ್ರೀತಿ ಮಾಡಿರ್ತಾನೆ. ಹಾಗೆ ಕೊನೆಯಲ್ಲಿ ಅವ್ನ ಮದ್ವೆ ಆಗೋದನ್ನು ಕೂಡ ತೋರಿಸ್ತಾರೆ. ಅವನಿಗೆ ಸ್ಟೆಪ್ ಬ್ರದರ್ಸ್ ಕೂಡ ಇರ್ತಾರೆ. ಸೊ ಅವ್ರು ಯಾರು ಯಾವತ್ತು ನಿನ್ ಫ್ಯಾಮಿಲಿ ನೇಮ್ನ ಗಳಿಸಕ್ಕಾಗಲ್ಲ ಅಂತ ಹೇಳಿ ಅವಮಾನ ಮಾಡ್ತಾನೆ ಇರ್ತಾರೆ. ಆ ಪೇನ್ ಪುಷ್ಪರಾಜಲ್ಲಿ ಇದ್ದೇ ಇರುತ್ತೆ. ಈ ಕಡೆ ತೊಂದರೆ ಕೊಡೋ ಪೊಲೀಸ್ ಆಫೀಸರ್ ಶೆಕಾವತ್ ಕೂಡ ಇರ್ತಾರೆ. ಆ ಶೆಕಾವತ್ ಕ್ಯಾರೆಕ್ಟರ್ ಮಾಡಿರೋರು ಫಾಜಿಲ್. ಇದಿಷ್ಟು ಪುಷ್ಪ 1 ಅಲ್ಲಿ ಇದ್ದಂತ ಸ್ಟೋರಿ. ಪುಷ್ಪ 2 ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಸ್ಟೋರಿ. ಹಲೋ ಜನರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಖತ್ ಕಥೆಗಳು. ಈ ವಿಡಿಯೋಸ್ ನ ಇಲ್ಲ ಪಾಡ್ಕಾಸ್ಟ್ ನ ಕೇಳ್ತಿದ್ರೆ ಅದ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನಾನು ಅನ್ಕೊಂತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಲ್ಲೊಂದು ಸಣ್ಣ ಗ್ಲಿಮ್ಸ್ ಆಗ್ತೀನಿ ಯಾವ ರೀತಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಅಂತ. ಪ್ಲೀಸ್ ಡೂ ಲೈಕ್, ಕಾಮೆಂಟ್, ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅನ್ನೋದ್ರ ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗಿ. ಪಾರ್ಟ್ 1 ಪಾರ್ಟ್ 2 ನ ರಿಲೀಸ್ ಮಾಡಿದಾಗ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಪುಷ್ಪ 2 ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಸ್ಟೋರಿ ಲೈನ್ ಏನು ಅಂತಂದ್ರೆ, ಫಸ್ಟ್ ಪಾರ್ಟ್ ಅಲ್ಲಿ ಹೇಗೆ ಅವ್ನು ಕೂಲಿಕಾರನಿಂದ ಒಬ್ಬ ಸ್ಮಗ್ಲರ್ ಆಗ್ತಾನೆ ಅಂತ ತೋರಿಸಿದ್ದಾರೆ. ಅಂದ್ರೆ ಪುಷ್ಪ ದ ರೇಸ್. ಅದೇ ಪುಷ್ಪ ದ ರೂಲ್ ಅಲ್ಲಿ ಏನ್ ತೋರಿಸಿದ್ದಾರೆ ಅಂದ್ರೆ, ಅವನಿಗಷ್ಟು ಹಣ ಅಷ್ಟು ಸಂಪಾದನೆ ಬೆಳೆದ ಮೇಲೆ ಅವನ ಬಿಲ್ಡ್ ಮಾಡಿರೋ ಕಮ್ಯುನಿಟಿನ ಇಟ್ಕೊಂಡು, ಅಂದ್ರೆ ಅವನ ಸುತ್ತ ಇರೋ ಜನ ಇಟ್ಕೊಂಡು ಯಾವ ರೀತಿ ಅವನದೇ ಆದಂತ ಅಧಿಕಾರ ಆಡಳಿತ ನಡೆಸ್ತಾನೆ ಅನ್ನೋದೇ ಒಂದು ಗ್ಲಿಮ್ಸ್ ಆಫ್ ಪುಷ್ಪ ದ ರೂಲ್. ಸೊ ಈಗ ಸ್ಟೋರಿ ಲೈನ್ ಏನಪ್ಪಾ ಅಂತ ನೋಡಿದ್ರೆ, ಪಾರ್ಟ್ 1 ಅಲ್ಲಿ ಹೇಗೆ ಅವಮಾನದಿಂದ ಅದನ್ನ ತಡ್ಕೊಳಕ್ಕಾಗದೆ ದುಡ್ಡು ಸಂಪಾದನೆ ಮಾಡಬೇಕು, ನನ್ನ ಹೆಸರು ತರಬೇಕು ಅಂತ ಒಂದು ಪಣ ತೊಟ್ಟು ಅವರು ಸ್ಟೆಪ್ ಬ್ರದರ್ ಅಪೋಸಿಟ್ ನಿಂತು ಬೆಳಿತಿರ್ತಾನೋ, ಅದೇ ರೀತಿ ಈ ಪಾರ್ಟ್ 2 ಅಲ್ಲೂ ಕೂಡ ಒಂದು ಅವಮಾನದಿಂದಾನೇ ಈ ಕಂಪ್ಲೀಟ್ ಸ್ಟೋರಿ ನಡೆಯುತ್ತೆ. ಅದೇನಪ್ಪಾ ಅಂತಂದ್ರೆ, ಶ್ರೀವಲಿ ಪಾತ್ರಧಾರಿಯಾದಂತ ರಶ್ಮಿಕಾ ಮಂದಣ್ಣ ಅಂದ್ರೆ ಪುಷ್ಪರಾಜ್ ಅವ್ರನ್ನ ಕೇಳ್ತಾರೆ. ಹೆಂಡತಿ ಗಂಡನ್ ಕೇಳ್ತಾಳೆ, ನೋಡು ಇವತ್ತು ನೀನ್ CM ನ ಮೀಟ್ ಮಾಡಕ್ ಹೋಗ್ತಿದ್ಯಾ ಅಲ್ವಾ, ನನಗೆ ಒಂದು ಫೋಟೋ ತಗೊಂಬಂದ್ ಹಾಕ್ಸ್ಕೊಡು, ಆ ತರ ನೀನ್ ಕಟ್ಟಾಕಿಸ್ಕೊಟ್ರೆ ನಾನು ಹಾಲಲ್ಲಿ ಇಡ್ತೀನಿ, ಬಂದವ್ರಿಗೆಲ್ಲ ಹೇಳ್ತೀನಿ ನನ್ ಗಂಡ ನೋಡು CM ನ ಮಾತಾಡ್ಸಿದಾನೆ ಅಂತ. ಸೊ ಹೆಂಡತಿ ಇಷ್ಟು ಕೇಳ್ಕೊಂಡಿದ್ದಾಳಲ್ಲ, ಅವಳ ಆಸೆ ನೆರವೇರಿಸಬೇಕು ಅಂತ ಹೇಳಿ CM ನ ಮೀಟ್ ಆಗಕ್ಕೆ ಸಿದ್ದಪ್ಪ ಜೊತೆ ಹೋಗ್ತಾರೆ. ಸಿದ್ದಪ್ಪ ಯಾರಪ್ಪ ಅಂದ್ರೆ MP. ಸೊ MP ಮತ್ತೆ ಈ ಸ್ಮಗ್ಲರ್ ಅಂದ್ರೆ ಅವರಿಬ್ರು ಏನ್ ಕೆಲಸ ಮಾಡ್ತಿದ್ರು, ಇವರಿಬ್ರು CM ನ ಮೀಟ್ ಮಾಡಕ್ ಹೋಗ್ತಾರೆ. ಪುಷ್ಪನ ನೋಡಿದ ತಕ್ಷಣ CMಗೆ ಖುಷಿ ಆಗುತ್ತೆ. ಆದ್ರೆ ಅವ್ನು ಯಾವ್ದೇ ರೀತಿ ಅವನಿಗೆ ಬೆಲೆ ಕೊಡಲ್ಲ. ಅಂದ್ರೆ ಅವನು ಫೋಟೋ ಕೇಳಿದ ತಕ್ಷಣ, ಇಲ್ಲ ನಾನು ನಿನ್ ಜೊತೆ ಫೋಟೋ ಕೊಡಲ್ಲ. ಏನಪ್ಪ ಸಿದ್ದಪ್ಪ, ನಿಂಗೆ ಇದೆಲ್ಲ ಗೊತ್ತಿಲ್ವಾ, ಪಾಲಿಟಿಕ್ಸ್ ಅಲ್ಲಿ ಇದ್ಕೊಂಡು ಯಾರಾದ್ರೂ ನಾನು ಈ ಪುಷ್ಪನ್ ಜೊತೆ ಫೋಟೋ ತೆಗೆಸ್ಕೊಂಡಿರೋದು ನೋಡಿದ್ರೆ ನಾನು ಬದುಕೋದುಂಟಾ, ಕರ್ಕೊಂಡು ಹೋಗು, ನಿನ್ ಜೊತೆ ಬೇಕಾದ್ರೆ ಏನ್ ಬೇಕಾದ್ರೂ ವ್ಯವಹಾರ ಕುದುರಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಇದನ್ನೆಲ್ಲ ಕೇಳಿ ಪುಷ್ಪಂಗೆ ಅವಮಾನ ಆಗ್ತಾ ಹೋಯ್ತು. ಸಿದ್ದಪ್ಪ ಬಂದು ಹೇಳ್ತಾನೆ, ನೋಡಪ್ಪ ಪುಷ್ಪ ನೀನ್ ಕೋಪ ಮಾಡ್ಕೊಂಡಿದ್ಯಾ ಅನ್ಕೊಂಡೆ, ಕೋಪ ಮಾಡ್ಕೋಬೇಡ ನೀನು, ಹಿಂಗೆಲ್ಲ ಹೇಳ್ತಾರೆ. ಅವ್ರಿಗೆ CM ಪದವಿಗೆ ಕುದ್ ಬರುತ್ತಲ್ವಾ, ನೀನ್ ಸ್ಮಗ್ಲರ್ ಆಗ್ಬಿಟ್ರೆ, ಅದಕ್ಕೆ ಇದು ನೀನ್ ನನ್ ಜೊತೆ ಏನ್ ಬೇಕಾದ್ರೂ ಫೋಟೋ ಕೇಳು, ನಾನ್ ಫೋಟೋ ಕೊಡ್ತೀನಿ, ನಾನ್ ಕೊಡದೆ ಇರ್ತೀನ ಅಂತ MP ಸಿದ್ದಪ್ಪ ಹೇಳ್ತಾನೆ. ಆಗ ಪುಷ್ಪಂಗೆ ಒಂದು ಐಡಿಯಾ ಹೊಳಿಯುತ್ತೆ. ನೀನ್ ನಿಜವಾಗ್ಲೂ ನನ್ ಜೊತೆ ಫೋಟೋ ಕೊಡ್ತೀಯಾ? ಹೌದಾ, ಸರಿ ಆಯ್ತು, ಫೋಟೋಗ್ರಾಫರ್ ನೀನೊಂದು ಫೋಟೋ ತೆಗಿಸ್ಕೊಂಡ್ ಅಂದ್ಮೇಲೆ ಸಿದ್ದಪ್ಪಂಗ್ ಹೇಳ್ತಾನೆ, CM ಆಗಕ್ಕೆ ಎಷ್ಟು ಬೇಕು ದುಡ್ಡು ಅಂತ. ಅವನು 500 ಕೋಟಿ ಅಂತ ಹೇಳ್ತಾನೆ. ಹೌದಾ ಅಂತ ಯೋಚನೆ ಮಾಡ್ತಿರ್ತಾನೆ. ಆಗ ಸಿದ್ದಪ್ಪ ಕೇಳೋದು, ಏನ್ ಯೋಚನೆ ಮಾಡ್ತಿದ್ಯಾ ಅಂದಾಗ, ನೀನ್ CM ಆಗ್ಬಿಡು, ನೀನ್ ನನ್ ಜೊತೆ ಫೋಟೋ ಕೊಟ್ಟಿದ್ಯಲ್ವಾ, ನನ್ನ ಹೆಂಡತಿ ಕೇಳಿದ್ಲು CM ಜೊತೆ ಫೋಟೋ ಬೇಕು ಅಂತ, ನನಗೆ ನೀನ್ ಇವಾಗ CM ಆಗ್ಬೇಕು, ನಾನು ಆ ಫೋಟೋ ನಾನು ಹಾಲಲ್ಲಿ ಇಡಬೇಕು, ನನ್ನ ಹೆಂಡತಿನ ಖುಷಿ ಪಡಿಸ್ಬೇಕು ಅಂತ ಹೇಳ್ತಾನೆ. ಸಿದ್ದಪ್ಪ ಕೇಳಿಸ್ಕೊಂಡಿದ್ದೆ ತಡ ಶಾಕ್ ಆಗ್ಬಿಡ್ತಾನೆ. ಅದಕ್ಕೆ ಪುಷ್ಪ ಹೇಳ್ತಾನೆ, ಅದ್ರ ಬಗ್ಗೆ ಎಲ್ಲ ನೀನ್ ಯೋಚನೆ ಮಾಡಬೇಡ, ನಾನಿದ್ದೀನಿ, ನಾನು ನೋಡ್ಕೊಂತೀನಿ ಅಂತ ಹೇಳ್ತಾನೆ. ಪುಷ್ಪ ಅಂತ ಅವ್ನ ಪಕ್ಕದಲ್ಲಿ ಇರುವಾಗ ನೀನ್ ಚಿಕ್ಕ ಪದವಿಗೆಲ್ಲ ಆಸೆ ಪಡ್ಬೇಡ ಸಿದ್ದಪ್ಪೋ, ನಾನ್ ನಿನ್ಗೆ CM ಮಾಡಿಸ್ತೀನಿ ಅಂತ ಹೇಳ್ತಾನೆ. ಸೊ ಸಿದ್ದಪ್ಪ ಇದನ್ನ ಕೇಳಿಸ್ಕೊಳ್ಳಿದ ತಕ್ಷಣ, ಓ ಇವ್ನು ಯಾರೋ ಬೇರೆಯವನಪ್ಪ, ಇವನು ಬರೀ ಒಂದು ಫೋಟೋ ಕೊಡ್ಲಿಲ್ಲ ಅನ್ನೋದಕ್ಕೆ CM ಚೇಂಜ್ ಮಾಡ್ಬಿಡ್ತಾನಲ್ಲ ಅಂತ ಒಂದು ಹೈಪ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಕಂಪ್ಲೀಟ್ ಮೂವಿ ಯಾಕೆ ಅಷ್ಟು ಎಕ್ಸಾಜುರೇಟ್ ಮಾಡಿ ಹೇಳಿದ್ದಾರೆ ಅಂತಂದ್ರೆ, ಒಂದು ಈ ಸಣ್ಣ ಲೈನೆ ಅಂದ್ರೆ, ಒಬ್ಬ CM ಹೇಗೆ ಅವಮಾನ ಮಾಡ್ತಾನೆ, ಅವನಿಂದ ದುಡ್ಡು ಬೇಕು, ಆ ಸ್ಮಗ್ಲರ್ನ ಸಪೋರ್ಟ್ ಬೇಕು, ಬಟ್ ಅವನೊಂದು ಫೋಟೋ ಕೇಳಿದ ತಕ್ಷಣ ಮಾತ್ರ ಕೊಡಲ್ಲ ಅಂತ ಹೇಳ್ತಾನೆ. ಅಂಡ್ ಹಾಗೆ ಹೆಂಡತಿ ಮಾತು ಕೇಳ್ತಿಯಲ್ಲ ನೀನು ಅಂತಾನೆ ಅವಮಾನ ಮಾಡ್ತಾನೆ. ಸೊ ಇದನ್ನ ಕೇಳಿಸ್ಕೊಂಡಿದ್ ಪುಷ್ಪರಾಜ್ಗೆ, ನನ್ನ ಜೀವನದಲ್ಲಿ ನಾನೆಲ್ಲ ಇವ್ರಿಗೆ ಇಷ್ಟೊಂದೆಲ್ಲ ಎಫರ್ಟ್ಸ್ ಹಾಕಿ ಮಾಡ್ಕೊಡ್ತಾ ಇದ್ದೀನಿ, ಇವ್ರು ನನ್ನೇ ಅವಮಾನ ಮಾಡ್ತಾರಲ್ಲ, ನನ್ನ ಅವಮಾನ ಮಾಡೋದಲ್ಲದೆ ನನ್ನ ಹೆಂಡತಿಗೂ ಹೇಳ್ತಾರಲ್ಲ ಅನ್ನೋ ಒಂದು ಲೈನ್ನ ಇಟ್ಕೊಂಡು ಈ ಮೂವಿ ಕಂಟಿನ್ಯೂ ಮಾಡಿದ್ದಾರೆ. ಇದೊಂದು ಮೇನ್ ಸೀನ್ಸ್ ಅಂತ ನನಗನ್ಸಿದ್ದು. ಅಂಡ್ ಈ ಕಟ್ ಮಾಡಿದ್ರೆ ಆ 500 ಕೋಟಿ ಅವನ CM ಮಾಡೋದಕ್ಕೋಸ್ಕರ, ಅಂದ್ರೆ ಅವನ ಹೆಂಡತಿ ಕೇಳಿದಳೆ ಫೋಟೋ ಅನ್ನೋದಕ್ಕೋಸ್ಕರ ಇವನ್ನ ಹೇಗೆ CM ಮಾಡ್ತಾನೆ, ಆ CM ಮಾಡೋದಕ್ಕೋಸ್ಕರ 500 ಕೋಟಿ ಹೇಗೆ ಪುಷ್ಪರಾಜ್ ಗಳಿಸ್ತಾನೆ,
ಹೇಗೆ ಸಂಪಾದನೆ ಮಾಡ್ತಾನೆ ಅನ್ನೋ ಸ್ಟೋರಿ. ಅವನ್ ಕಸ್ಬು ಏನು ಅಂತಂದ್ರೆ ಈ ರಕ್ತ ಚಂದನನ ಸಾಗಾಣಿಕೆ ಮಾಡೋದೇ ಅವನ್ ಸ್ಕಿಲ್ ಅದ್ರಲ್ಲಿ ಇರೋದು. ಪುಷ್ಪ ಹೇಗೆ ಲೋಕಲ್ ಟು ಇಂಟರ್ನ್ಯಾಷನಲ್ ಆಗ್ತಾನೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಅಂಡ್ ಮುಂದುವರ್ಸಿದ್ರೆ 500 ಕೋಟಿ ಹೇಗೆ ಗಳಿಸ್ತಾನೆ, ಇದ್ರ ಮಧ್ಯದಲ್ಲಿ ಪೊಲೀಸ್ ಹೇಗೆ ಅಂದ್ರೆ ಟಾಮ್ ಅಂಡ್ ಜೆರಿ ಚೇಸ್ ಇಲ್ಲೂ ಕೂಡ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಶೆಖಾವತ್ ಹಾಗೂ ಪುಷ್ಪರಾಜ್ ಮಧ್ಯ ಇವರಿಬ್ರು ಜಟಾಪಟಿ ನಡೆಸ್ತಾನೆ ಇರ್ತಾರೆ. ನಾನ್ ನಿನ್ನ ಹಿಡಿತೀನಿ ಅಂತ ಶೆಖಾವತ್ ಇರ್ತಾರೆ. ನಿನ್ನನ್ನು ಹಿಡಿಯಕ್ಕಾಗಲ್ಲ ಅಂತ ಪುಷ್ಪರಾಜ್ ಚಾಲೆಂಜ್ ಮಾಡ್ತಾನೆ ಇರ್ತಾರೆ. ಸೊ ಈ ರೀತಿ ಇವ್ರು ಚೇಸಿಂಗ್ ಮಧ್ಯ ಮಂಗಳಂ ಸೀನು ಸುಧಾರಿಸಿಕೊಂಡು ಪಾರ್ಟ್ 1 ಇಂದ ಪಾರ್ಟ್ 2 ಅಲ್ಲಿ ಕೂಡ ಕಾಣಿಸ್ಕೊಂತಾರೆ. ದಾಕ್ಷಾಯಿಣಿ ಅಂದ್ರೆ ಮಂಗಳಂ ಸೀನುವಿನ ಎಂಟ್ರೆ ಈ 3 ಜನ ಅಂದ್ರೆ ಪೊಲೀಸ್, ದಾಕ್ಷಾಯಿಣಿ ಹಾಗೂ ಮಂಗಳಂ ಸೀನು ಈ 3 ಜನ ಸೇರ್ಕೊಂಡು ಹೇಗೆ ಪುಷ್ಪಕ್ ತೊಂದರೆ ಕೊಡ್ತಾ ಇರ್ತಾರೆ, ಅವ್ನ್ ಬಿಸ್ನೆಸ್ ನ ಹೇಗೆ ಇದ್ ಮಾಡ್ಬೇಕು, ಅವ್ನ್ ಹೇಗೆ ಹಿಡಿದು ಲೀಗಲ್ ಆಗಿ ಒಳಗ್ ಹಾಕ್ಬೇಕು ಅನ್ನೋದ್ರ ಆಲೋಚನೆ ಮಾಡ್ತಾನೆ ಇರ್ತಾರೆ. ಕತೆ ಈ ತರನೇ ಪೂರ ಚೇಸಿಂಗ್ ಅಲ್ಲಿ ಹೊಟ್ಟೋಗುತ್ತೆ. ಅವ್ನು ಹೇಗೆ ಇದನ್ನ ಸಾಗಾಣಿಕೆ ಮಾಡ್ತಾನೆ, ಆತರ ಈ ತರ ಅವ್ನ್ ಕಣ್ ತಪ್ಪಿಸಿ ಯಾವ ತರ ಯಾಮರಿಸ್ತಾರೆ. ಶೆಖಾವತ್ ಹಾಗೂ ಪುಷ್ಪರಾಜ್ ಮಧ್ಯ ಈ ಚೇಸಿಂಗ್ ಇರ್ಬೋದು, ಈಗೋ ಇರ್ಬೋದು, ಅದನ್ನೆಲ್ಲ ತೋರಿಸ್ತಾನೆ ಇರ್ತಾರೆ. ಅಂಡ್ ಈ ಕಡೆ ಪುಷ್ಪರಾಜ್ ಫ್ಯಾಮಿಲಿಯಲ್ಲಿ ಏನ್ ನಡೀತಿರುತ್ತೆ ಅಂದ್ರೆ ಶ್ರೀವಲಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಹಾಗೆ ಅವ್ನ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ ಆಗ್ತಾನೆ ಇರುತ್ತೆ. ಈ ಬುಗ್ಗಾರೆಡ್ಡಿ ಅನ್ನೋ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಕೂಡ ಆಗುತ್ತೆ. ಆ ಬುಗ್ಗಾರೆಡ್ಡಿ ಅವ್ನು ಬಂದು ಅವನ ಸ್ಟೆಪ್ ಬ್ರದರ್ ಮಗಳ ಮೇಲೆ ಕಣ್ಣಾಕ್ತಾರೆ. ಸೊ ನನ್ನ ಒಂದು ಫ್ಯಾಮಿಲಿ ಮಗಳನ್ನ ನೀನ್ ಕಣ್ಣಾಕ್ತೀಯ ಅಂತ ಹೇಳಿ ಅಲ್ಲೊಂದಷ್ಟು ಫೈಟ್ಸ್ ಇರ್ಬೋದು. ಅಂಡ್ ಈ ಫೈಟ್ ಮಾತ್ರ ಲಾಸ್ಟ್ 10 ಮಿನಿಟ್ಸ್ ಇಲ್ಲ ಒಂದು ಎಂಡಿಂಗ್ ಸಿಚುಯೇಷನ್ ಅಲ್ಲಿ ಬರುತ್ತೆ. ತುಂಬಾ ಅದ್ಭುತವಾದ ಆಲೋಚನೆ ಮಾಡಿಟ್ಕೊಂಡು ಫೈಟಿಂಗ್ ನ ಬ್ರಿಲಿಯಂಟ್ ಆಗಿ ತೋರಿಸಿದ್ದಾರೆ. ಈ ಮೂವಿಯಲ್ಲಿ ಈ ಫೈಟೇ ಹೈಲೈಟ್ ಅಂತ ನನಗನ್ಸಿದ್ದು. ಬಿಕಾಸ್ ದಟ್ಸ್ ಅನ್ಇಮ್ಯಾಜಿನಬಲ್. ಪುಷ್ಪರಾಜ್ ಅನ್ನೋ ಕ್ಯಾರೆಕ್ಟರ್ ಅವ್ನು ಏನ್ ಬೇಕಾದ್ರೂ ಮಾಡ್ತಾನೆ, ಹೆಂಗಿದ್ರು ಸರಿ, ಏನ್ ಬೇಕಾದ್ರೂ ಸರಿ, ನಾನೆಲ್ಲದಕ್ಕೂ ಸಿದ್ಧ ಅನ್ನೋದನ್ನ ಅಲ್ಲಿ ನಾವು ತುಂಬಾ ಹೈಲೈಟ್ ಆಗಿ ನೋಡಬಹುದು. ಸೊ ಈ ರೀತಿ ಅವರ ಒಂದು ಸ್ಟೆಪ್ ಬ್ರದರ್ ಅಂದ್ರೆ ಅಣ್ಣನ ಮಗಳನ್ನ ಕಾಪಾಡಿದ ಕಾರಣ ಅವನ ಅಣ್ಣ ಮನಸ್ಸೋತು, ನಾನು ಇಷ್ಟೆಲ್ಲ ಅವಮಾನ ಮಾಡಿದ್ರು ನೀನ್ ನನ್ನ ಜೊತೆ ನಿಂತಿದ್ಯಾ, ನನ್ನ ಮಗಳನ್ನ ಕಾಪಾಡಿದ್ಯಾ ಅಂತ ಹೇಳಿ ಕೊನೆಯಲ್ಲಿ ಪುಷ್ಪರಾಜ್ನ ಅವ್ರ ಮಗಳ ಮದ್ವೆಗೆ ಕೂಡ ನೀನು ನನ್ನ ತಮ್ಮನಾಗಿ ಬರ್ಬೇಕು ಅಂತ ಹೇಳಿ ಒಂದ್ ಮರ್ಯಾದೆಯಿಂದ ಕರೆದು ಹೋಗ್ತಾನೆ. ಸೊ ಅವಾಗ ಪುಷ್ಪರಾಜ್ಗೆ ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದು ಈ ಮರ್ಯಾದೆ ನನಗೆ ನೆಮ್ಮದಿ ಕೊಡ್ತು ಅಂತ ಹೇಳಿ ಅಳಕ್ ಶುರು ಮಾಡ್ತಾನೆ. ಸೊ ಈ ರೀತಿ ಒಂದು ಸ್ಟೋರಿ ಲೈನ್ ಹೇಗೆ ಅವನು ದ ರೂಲ್ ಅಂದ್ರೆ ಅವನ ಆಡಳಿತ ಇಟ್ಕೊಂಡು 500 ಕೋಟಿ ಹೇಗೆ ಸಂಪಾದನೆ ಮಾಡ್ತಾನೆ, CM ನ ಹೇಗೆ ಬದಲಾಯಿಸ್ತಾನೆ, ಹಾಗೆ ಅವನ ಫ್ಯಾಮಿಲಿನ ಹೇಗೆ ಅವನು ಮತ್ತೆ ಒಳಗೂಡಿಸ್ಕೋತಾನೆ ಅಂತ ತೋರಿಸ್ತಾರೆ. ಹಾಗೆ ಮುಂಬರುವ ದಿನದಲ್ಲಿ ಪಾರ್ಟಿ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಒಂದು ಸ್ಮಾಲ್ ಹಿಂಟ್ ಕೂಡ ಕೊಟ್ಟಿದ್ದಾರೆ ಯಾರ್ಯಾರು ಇರಬಹುದು. ಅವನ ಹಳೆ ವೈರಿಗಳು ಅಂದ್ರೆ 1 ಅಲ್ಲಿ ಇರ್ಬೋದು, 2 ಅಲ್ಲಿ ಇರ್ಬೋದು, ಈ ಎಲ್ಲಾ ಹಳೆ ವೈರಿಗಳು. ಜಾಲಿ ರೆಡ್ಡಿ ಅಂದ್ರೆ ನಮ್ಮ ಕನ್ನಡದ ಆಕ್ಟರ್ ಡಾಲಿ ಧನಂಜಯ ಅವರು ಕೂಡ ವಾಪಸ್ ಬರ್ತಾರೆ ಪಾರ್ಟ್ 3 ಅಲ್ಲಿ. ಸೊ ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಹೇಗೆ ಮತ್ತೆ ಪುಷ್ಪಾಗೆ ಕಾಟ್ಲೆ ಇಡ್ತಾರೆ, ಅವ್ನು ಹೇಗೆ ಇವನ್ಗೆ ನಾನು ತಗ್ಗೆದೆಲ್ಲೇ ಅನ್ನೋದನ್ನ ತೋರಿಸ್ತಾನೆ ಅನ್ನೋದನ್ನ ನಾವು ಇನ್ನೊಂದು 2 ಇಲ್ಲ 5 ವರ್ಷದಲ್ಲಿ ಕಾದ್ ನೋಡ್ಬೇಕಾಗಿದೆ. ಸೊ ಈ ಕಂಪ್ಲೀಟ್ ಮೂವಿ ಸ್ಟೋರಿ ಲೈನ್ ಇದಾಗಿತ್ತು, ಹೇಗೆ ನಡೀತಿದೆ. ಅಂಡ್ ಹಾಗೆ ಪಾರ್ಟ್ 3 ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನನ್ನ ಆಡಿಯನ್ಸ್ಗೆ ತಿಳಿಸಿದ್ದಾರೆ. ಸೊ ಈಗ ಸ್ಟೋರಿ ಬ್ರೀಫಿಂಗ್ ಇಲ್ಲ ಸ್ಟೋರಿ ಲೈನ್ ಇದಾಗಿತ್ತು. ಸೊ ಈಗ ಕಂಪ್ಲೀಟ್ ಮೂವಿ ರಿವ್ಯೂ ಅಂತ ಬಂದ್ರೆ ವರ್ತ್ ಮೂವಿ ವಾಚ್ ಅಂತಂದ್ರೆ 1 ಟೈಮ್ ವಾಚಬಲ್ ಅಂತ ನನಗನ್ಸಿದ್ದು. ಬಿಕಾಸ್ ಕೆಲವೊಂದಷ್ಟು ಸೀನ್ಸ್ ನ ತುಂಬಾ ಎಕ್ಸಾಜುರೇಟ್ ಮಾಡಿದ್ದಾರೆ. ಅಂದ್ರೆ ಈ ಸಾಗಾಣಿಕೆ ಮಾಡೋ ಟೈಮಲ್ಲಿ ಕೆಲವೊಂದಷ್ಟು ಸೀನ್ಸ್ ನ ಸ್ಟಾಪ್ ಮಾಡಬಹುದಿತ್ತು. ಈ ಚೇಸಿಂಗ್ ಒಂದು ಹೇಗೆ ಶೆಖಾವತ್ ಹಾಗೂ ಪುಷ್ಪರಾಜ್ ಮಧ್ಯೆ ನಡೀತಿದ್ದಂತ ಒಂದು ಜಟಾಪಟಿನ ಸ್ವಲ್ಪ ಕಮ್ಮಿ ಮಾಡಬಹುದಿತ್ತೇನೋ. ಸೊ ಅದೊಂದೆಲ್ಲ ಒಂದ್ ಕಡೆ ಕಟ್ ಶಾರ್ಟ್ ಮಾಡಿದ್ರೆ ಈ 3 ಅವರ್ ಹಾಗೆ 20 ನಿಮಿಷದ ಮೂವಿನ ಎಲ್ಲೋ ಒಂದ್ ಕಡೆ ಒಂದು 2.5 ಅವರ್ ತಂದಿದ್ರು ಸಾಕಾಗಿರ್ತಿತ್ತು ಅಂತ ನನಗನ್ನಿಸ್ತು. ಲಾಸ್ಟ್ 10 ಮಿನಿಟ್ ಫೈಟ್ ಮಾತ್ರ ಆಸಮ್ ಆಗಿದೆ. ತುಂಬಾ ಬ್ರಿಲಿಯಂಟ್ ಆಗಿ ಶೂಟ್ ಮಾಡಿದ್ದಾರೆ. ಅಂಡ್ ದ ಕ್ಯಾರೆಕ್ಟರೈಸೇಷನ್ ಹೇಗೆ ಒಂದು ಮೇಲ್ ಕ್ಯಾರೆಕ್ಟರ್ ಆಗಿಂತ ಅಲ್ಲು ಅರ್ಜುನ್ ಅವರು ಒಂದು ದೇವಿ ಪಾತ್ರವನ್ನ ಹೇಗೆ ಅವ್ರು ಕ್ಯಾರಿ ಮಾಡಿದ್ದಾರೆ ಅನ್ನೋದನ್ನ ಸೂಪರ್ಬ್ ಆಗಿ ತೋರಿಸಿದ್ದಾರೆ, ದಟ್ ಮ್ಯಾಸ್ಕ್ಯುಲೈನ್ ಎನರ್ಜಿನ. ಸೊ ಈ ಮೂವಿ ಕೊನೆಯಲ್ಲಿ ನೋಡ್ತಾ ಯಾಕಾದ್ರೂ ಈ ಮೂವಿ ನೋಡಕ್ ಬಂದು ಸಾಕಾಯ್ತು, ಏನ್ ಇಷ್ಟ ಹೇಳ್ದಿದ್ದಾರೆ, ಇದನ್ನ OTT ಬಂದಾಗ್ಲಿ ನೋಡ್ಬೇಕು ಅಂತ ಅನಿಸ್ತಿತ್ತು. ಬಟ್ ಲಾಸ್ಟ್ 10 ಮಿನಿಟ್ಸ್ ಆ ಫೈಟ್ ವಿತ್ ಬುಗ್ಗಾರೆಡ್ಡಿ ಅಂದ್ರೆ ಆ ಬುಗ್ಗಾರೆಡ್ಡಿ ಯಾರು ನಮ್ಮ ಕನ್ನಡದ ಆಕ್ಟರ್ ತಾರಕ್ ಪೊನ್ನಣ್ಣ ಅನ್ನೋರು ನಿರ್ವಹಿಸಿದ್ದಾರೆ. ಅವ್ರು ತುಂಬಾ ಚೆನ್ನಾಗಿ ಆಸ್ ಯೂಶುವಲ್ ತುಂಬಾ ವರ್ಸಟೈಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಕೆಲವೊಂದಲ್ಲ ಆಲ್ಮೋಸ್ಟ್ ಎಲ್ಲಾ ಪಾತ್ರಗಳು ಬರೀ ಕ್ಯಾರೆಕ್ಟರ್ ಪ್ಲೇ ಮಾಡಿಲ್ಲ, ಕ್ಯಾರೆಕ್ಟರ್ನ ತುಂಬಾ ಜೀವಿಸಿದ್ದಾರೆ. ಎಸ್ಪೆಷಲಿ ಪುಷ್ಪ ಕ್ಯಾರೆಕ್ಟರ್ನ ಹೇಗೆ ಅವನು ಮೊಂಡು, ಅವನು ಎಷ್ಟು ಸಾಫ್ಟ್ ಇರ್ಬೋದು, ಎಷ್ಟು ಫ್ಯಾಮಿಲಿಗೆ ಒಳ್ಳೇದ್ ಮಾಡೋನಿರ್ತಾನೆ, ಅವ್ನ ಜನನ ಹೇಗೆ ಯಾವಾಗ ಕಾಪಾಡ್ಕೋತಿರ್ತಾನೆ, ಎಷ್ಟು ಬ್ರಿಲಿಯಂಟ್ ಇರ್ಬೋದು, ಸ್ಮಾರ್ಟ್ ಇರ್ಬೋದು ಅನ್ನೋದು ಕೂಡ ತೋರಿಸಿದ್ದಾರೆ. ಸೊ ಇದಿಷ್ಟು ಒಂಥರ ಬ್ರಿಲಿಯಂಟ್ ಆಗಿ ಕ್ಯಾರಿ ಮಾಡಿದ್ದಾರೆ, ಫೈನ್. ಬಟ್ ಒಂದೊಂದ್ ಕಡೆ ತುಂಬಾ ಎಕ್ಸಾಜುರೇಷನ್ ಅಂತ ಅನ್ಸ್ಬಿಡ್ತೀವಿ. ಸೊ ಕೊನೆಯಲ್ಲಿ ನನಗೆ ಅನ್ಸಿದ್ದು ವಾವ್, ಓಕೆ, ಪುಷ್ಪರಾಜ್ ಕ್ಯಾರೆಕ್ಟರ್ ಅಂತೂ ಸಖದಾಗಿದೆ. ಅವನು ಎಕ್ಸ್ಟ್ರೀಮಿಸ್ಟ್, ಅವನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ, ಅವನ ಏನ್ ಕಟ್ ಹಾಕಿದ್ರು, ಏನು ಅವನ್ನ ಕೂಡ ಹಾಕಿದ್ರು ಅವನು ಅದರಿಂದ ಎದ್ದು ಬರೋ ಕ್ಯಾರೆಕ್ಟರ್. ಅಷ್ಟು ಫಿಯರ್ಸ್ ಹಾಗೂ ಅಡ್ರಿನೈಲ್ ರಶ್ ಅವನಲ್ಲಿ ಎಷ್ಟಿದೆ ಅನ್ನೋದನ್ನ ತೋರಿಸಿದ್ದಾರೆ. ಸೊ ಬ್ರಿಲಿಯಂಟ್ ಮೂವಿ ಅಟ್ ದ ಎಂಡ್. ಅಂಡ್ ಪಾರ್ಟ್ 3ಗೆ ವೆಯ್ಟ್ ಮಾಡಬೇಕು ಅಂತ ತೋರಿಸಿದ್ದಾರೆ. ಇನ್ನೂ ಜಾಸ್ತಿ ಎಳ್ದಾಡಿದ್ರೆ ಕಷ್ಟ. ಸೊ ಅದನ್ನ 4 ಅವರ್ ಮಾಡದೇ ಇದ್ರೆ ಸಾಂಗ್ಸ್ ಪಾರ್ಟ್ಗೆ ಇಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ಬಂದಾಗ DSP ಅವರು ಮೇಲ್ಗೈ ಪಡೆದಿದ್ದಾರೆ. ಅಂದ್ರೆ ಎಲ್ಲವನ್ನ ತುಂಬಾ ಸಿಂಕ್ರನೈಸ್ ಆಗೋ ತರ ಮಾಡಿದ್ದಾರೆ.
ಈ ಕೆಲವೊಂದು ಫೀಲಿಂಗ್ ಸಾಂಗ್ಸ್ ನಾವು ಟ್ರಾಲಿಂಗ್ ಅಲ್ಲಿ ನೋಡಬಹುದು. ಅಣ್ಣಮ್ಮ ದೇವಿ ಸಾಂಗ್ಸ್ ತರ ಇದೆ ಇದು, ಅಲ್ಲಿಂದನೇ ರೆಫರೆನ್ಸ್ ತಗೊಂಡಿದ್ರೆ ಪ್ರಾಬಬ್ಲಿ ತಗೊಂಡಿರ್ಬೋದೇನೋ ಅಲ್ವಾ. ಎಷ್ಟೋ ಸತಿ ಇನ್ಸ್ಪಿರೇಷನ್ ತುಂಬಾ ಬೇಕಾಗುತ್ತೆ. ಸೊ ಯಾವ್ದೋ ಸಾಂಗ್ ಕೇಳುವಾಗ ಏನೋ ನೆನಪಾಗಿ ಅವ್ರು ಇದನ್ನ ಆಡ್ ಮಾಡಿರ್ಬೇಕು. ಗಂಗಮ್ಮ ಜಾತ್ರಾ ಇಂಪಾರ್ಟೆನ್ಸ್ ತೋರಿಸಿರೋದಿರ್ಬೋದು, ಹೇಗೆ ಜಾತ್ರೆ ನಡೆಯುತ್ತೆ ಅನ್ನೋದಿರ್ಬೋದು, ಆ ದೇವಿ ಒಂದು ಮೈ ಮೇಲ್ ಬಂದ್ರೆ ಹೆಂಗಿರುತ್ತೆ, ಆ ಮ್ಯಾಸ್ಕುಲೈನ್ ಎನರ್ಜಿನ ಹೇಗೆ ಕ್ಯಾರಿ ಮಾಡಿದ್ದಾರೆ ಪುಷ್ಪ ಅನ್ನೋ ಪಾತ್ರಧಾರಿ ಅಂದ್ರೆ ಅಲ್ಲು ಅರ್ಜುನ್ ಅವರು ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಅಂಡ್ ಡೈರೆಕ್ಟರ್ ಸುಕುಮಾರ್ ಅವರು ತುಂಬಾ ಸ್ಮಾರ್ಟ್ ಆಗಿ ಇದನ್ನ ಒಂದು ಚಿಕ್ಕ ಸ್ಟೋರಿ ಲೈನ್ ನ ಇಟ್ಕೊಂಡು ಕಂಪ್ಲೀಟ್ಲಿ ದ ರೂಲಿಂಗ್ ಅವ್ನು ಹೇಗ್ ಮಾಡ್ತಾನೆ ಅನ್ನೋದನ್ನ ಎಕ್ಸಾಜುರೇಟ್ ಮಾಡಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಸ್ಟಾರ್ ಕಾಸ್ಟ್ ಇರ್ಬೋದು, ಸ್ಟೋರಿ ಲೈನ್ ಇರ್ಬೋದು, ಎಳ್ದಿರೋ ರೀತಿ ಇರಬಹುದು, ಅದನ್ನ ನಿಭಾಯಿಸಂತ ಪಾತ್ರಧಾರಿಗಳಿರ್ಬೋದು, ಹೊಸ ಇಂಟ್ರೊಡಕ್ಷನ್ಸ್ ಇರ್ಬೋದು, ಎಲ್ಲಾ ಕೂಡ ತುಂಬಾ ಈ ಮೂವಿಯಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ದ ರೂಲಿಂಗ್ ಹೇಗಿತ್ತು ಅಂತ, ದ ರ್ಯಾಂಪೇಜ್ ನೆಕ್ಸ್ಟ್ ಅವನು ಏನ್ ಧ್ವಂಸ ಮಾಡ್ತಾನೆ, ಹೇಗೆ ಆರ್ಭಟ ಮಾಡ್ತಾರೆ, ಈ ಎಲ್ಲಾ ವಿಲನ್ ಅಂದ್ರೆ ಅವನ ಎಲ್ಲ ಆಪೋನೆಂಟ್ಸ್ ಒಟ್ಟಿಗೆ ಕೂಡಿದಾಗ, ಜಾಲಿ ರೆಡ್ಡಿ, ಧನಂಜಯ್ ಕೂಡ ಪಾರ್ಟ್ 3 ಅಲ್ಲಿ ಇರ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ. ಸೊ ಇವರೆಲ್ಲ ವಿಲನ್ಸ್ ಸೇರಿದಾಗ ಹೇಗೆ ಇವರೆಲ್ಲಾನು ಮಟ್ಟ ಹಾಕಿ ಪುಷ್ಪ ಮತ್ತೆ ಹೇಗೆ ಸಸ್ಟೈನ್ ಆಗ್ತಾನೆ ಅನ್ನೋದನ್ನ ಪಾರ್ಟ್ 3 ಅಲ್ಲಿ ನೋಡಬಹುದು. ಇಷ್ಟ ಆಗಿತ್ತು ಪಾರ್ಟ್ 2 ಅಲ್ಲಿ ಪುಷ್ಪ ಹೇಗೆ ರೂಲಿಂಗ್ ಮಾಡ್ದ ಅಂತ. ನನಗೆ ತುಂಬಾ ಇಷ್ಟ ಆದಂತ ಸಾಂಗ್ ಸೋ ಸೇಕಿ ಅಕ್ಕಿ ರವ್ವಮ್ಮ, ಇದು ತುಂಬಾ ಇಷ್ಟ ಆಗಿದ್ ಸೀಕ್ವೆನ್ಸ್ ಅಂತ. ಗಂಗಮ್ಮ ಜಾತ್ರಾ ಸೀನ್ಸಸ್ ಇರ್ಬೋದು, ಆ ಮಾಸ್ಕುಲೈನ್ ಎನರ್ಜಿ ಇಟ್ಕೊಂಡು ಅವ್ರು ಹೇಗೆ ಆ ದೇವಿಯ ಅವತಾರವನ್ನ ಹಾಕೊಂಡು ಮೇಂಟೈನ್ ಮಾಡ್ತಾರಲ್ಲ, ಅದ್ ನಿಜವಾಗ್ಲೂ ನನಗೆ ಒಂಥರ ರೋಮಾಂಚನ ಅನ್ಸಿದ್ ಸಿಚುವೇಶನ್ ಅದು. ಹಾಗೆ ಅಷ್ಟು ಮೊಂಡು ಕ್ಯಾರೆಕ್ಟರ್ ಆದಂತ ಪುಷ್ಪಂಗು ಒಳಗೆ ಒಂದು ಭಯ, ಅಂಜಿಕೆ, ಅಳುಕು ಅನ್ನೋದೆಲ್ಲ ಹಾಗೆ ಇರುತ್ತೆ. ಆ ಸೀನ್ಸ್ ಅಲ್ಲಿ ಒಂದು ತೋರಿಸ್ತಾರೆ, ನನಗೆ ಶ್ರೀವಲ್ಲಿ ನನಗೆ ಹೆಣ್ಮಗು ಬೇಕು, ಅವಾಗ ಅವಳು ಇನ್ನೊಂದ್ ಮನೆಗೆ ಹೋಗ್ತಾಳೆ, ಗಂಡ್ ಮಗು ಬೇಡ ಅಂತ ಹೇಳ್ತಾನೆ. ಆ ಮಾತಾಡಿದ ರೀತಿ, ಆ ಎಳೆ ನನಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ವಯಸ್ಸಲ್ಲಿ ಅನುಭವಿಸಿದ ಒಂದು ಟ್ರಾಮಾ ಅಲ್ಲವನ್ನಲ್ಲಿ ತುಂಬಾ ಕಾಣಿಸ್ತು. ಆ ಟ್ರಾಮಾನ ಹಂಗೆ ಕ್ಯಾರಿ ಮಾಡಿ ನನ್ನ ಮಗುಗದ್ ಹೋಗೋದ್ ಬೇಡ ಅನ್ನೋದನ್ನ ಯೋಚನೆ ಮಾಡಿದ್ದಾನೆ. ಅದೆಷ್ಟು ತುಂಬಾ ಸೆನ್ಸಿಬಲ್ ಥಾಟ್ ಅಲ್ವಾ. ಅಂಡ್ ಆ ಮೂವಿಯಲ್ಲಿ ನನಗೆ ಹೈಲೈಟ್ ಅನ್ಸಿದ್ದು ಆ ಗಂಗಮ್ಮ ಜಾತ್ರಾ ಹಾಗೂ ಸೋಸೇಕಿ ಸಾಂಗ್ ಎರಡು ಆಕ್ಚುಲಿ ಒಟ್ಟಿಗೆ ಬರುತ್ತೆ. ಸೀನ್ಸ್ ನನಗೆ ತುಂಬಾ ಇಷ್ಟ ಆಗಿದ್ದು. ಅಂಡ್ ಫೈಟ್ ಸೀನ್ಸ್ ಅಲ್ಲಿ ಯಾವ್ದಪ್ಪ ಸೂಪರ್ ಆಗಿತ್ತು ಅಂತಂದ್ರೆ ಅಗೇನ್ ಗಂಗಮ್ಮ ದೇವಿ ಅವತಾರದಲ್ಲೇ ಅದನ್ನ ತುಂಬಾ ಚೆನ್ನಾಗಿ ಆಸಮ್ ಆಗಿ ಮಾಡಿದ್ದಾರೆ. ಒಂದು ಮ್ಯಾಸ್ಕ್ಯುಲೈನ್ ಎನರ್ಜಿನ ದೇವಿ ಹೇಗೆ ಕ್ಯಾರಿ ಮಾಡಿದ್ರೆ ಹೆಂಗ್ ಕಾಣುತ್ತೆ ಅನ್ನೋ ರೀತಿನೇ ಇತ್ತು ಅದು. ಸೊ ಬುಗ್ಗಾ ರೆಡ್ಡಿ ಜೊತೆ ಫೈಟ್ ಮಾಡುವಾಗ ಅದಷ್ಟು ಸೀಕ್ವೆಲ್ ಇತ್ತು. ಸೊ ಕಂಪ್ಲೀಟ್ಲಿ ರಚ್ಚ ಕೊಟ್ಟಾರು ಅಂತಾನೆ ಹೇಳಬಹುದು. ವಾವ್, ಅನ್ಇಮ್ಯಾಜಿನಬಲ್ ಅಪ್ಪ ಅಂತ ಅನ್ಸೋ ಅಷ್ಟು ಕೆಲವೊಂದಷ್ಟು ಸೀಕ್ವೆನ್ಸ್ ನ ಇರ್ಬೋದು, ಸೀನ್ಸಸ್ ನ ಇರ್ಬೋದು, ಫೈಟ್ಸ್ ನ ಇರ್ಬೋದು ತೋರಿಸಿದ್ದಾರೆ. ಇದು ಒಂದು ಕರಿಯರ್ಗೆ ಬ್ರೇಕ್ ಕೊಡುವಂತ ಮೂವಿ ಕೂಡ ಅಂತ ಹೇಳಬಹುದು, ಬೋತ್ ಅಲ್ಲು ಅರ್ಜುನ್ ಅಂಡ್ ರಶ್ಮಿಕಾ ಮಂದಣ್ಣ. ಬಿಕಾಸ್ ರಶ್ಮಿಕಾ ಮಂದಣ್ಣ ಅವ್ರ ಪ್ರೀವಿಯಸ್ ಮೂವೀಸ್ಗಿಂತ ಈ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಹಾಗೆ ಅಲ್ಲು ಅರ್ಜುನ್ ಅವರು ಕಂಪ್ಲೀಟ್ಲಿ ಅವ್ರನ್ನ ಆರ್ಯ 2 ಅಲ್ಲಿ ಅಲ್ಲು ಅರ್ಜುನ್ ಅವರು ಸ್ವಲ್ಪ ಗಲೀಜಾಗಿ ಓಡಾಡ್ಕೊಂಡು ರಗಡಾಗಿ ಮೊಂಡಾಗಿ ಆಡೋದು ತೋರಿಸಿದಾರೋ, ಅದಕ್ಕಿಂತ ಇನ್ನ ಡಬಲ್ ಟ್ರಿಪಲ್ ಈ ಪುಷ್ಪ. ಸೊ ಫಸ್ಟ್ ಸೀಕ್ವೆನ್ಸ್ ನ ಎಲ್ಲ ಅವರು ಫಸ್ಟ್ ಕಟ್ಔಟ್ಸ್ ನ ನೋಡಿದಾಗ ಏನ್ ಹಿಂಗ್ ತೋರಿಸಿದ್ದಾರೆ ಅಂತ ಅನ್ಸ್ಬೋದು. ಬಟ್ ಮೂವಿಯಲ್ಲಿ ಆ ಕ್ಯಾರೆಕ್ಟರ್ ನ ನೋಡ್ತಾ ಆ ಕ್ಯಾರೆಕ್ಟರ್ಗೆ ತುಂಬಾ ಚೆನ್ನಾಗಿ ಜಸ್ಟಿಸ್ ಕೊಟ್ಟಿದ್ದಾರೆ. ಸೊ ಅವರೊಬ್ಬರೇ ಅಲ್ಲ, ಎಲ್ಲಾ ಕ್ಯಾರೆಕ್ಟರ್ಸ್ ಇರ್ಬೋದು, ಎಸ್ಪೆಷಲಿ ಫಾಫಾ ಏನು ಶೆಖಾವತ್ ಕ್ಯಾರೆಕ್ಟರ್ನ ಅಭಿನಯಿಸಿದಾರಲ್ಲ, ಅವರಂತೂ ಇನ್ನೊಂದು ಟ್ರೆಮಂಡರಸ್, ಒಂದು ಸೈಕಾಟಿಕ್ ಇಲ್ಲ ಸ್ಯಾಡಿಸ್ಟ್ ಪೊಲೀಸ್ ಪಾತ್ರ ಇಲ್ಲ ಒಂದು ಕ್ಯಾರೆಕ್ಟರ್ನ ಲೀಡ್ ಮಾಡಿದ್ದಾರೆ. ಅದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅವರು ಕೂಡ ಆ ಪಾತ್ರನ ಜೀವಿಸಿದ್ದಾರೆ. ಇನ್ನು ಮಂಗಳಂ ಸೀನು ದಾಕ್ಷಾಯಿಣಿ ಅಂತ ಬಂದಾಗ ಅವ್ರು ಪ್ರಾಬಬ್ಲಿ ನೆಕ್ಸ್ಟ್ ರ್ಯಾಂಪೇಜ್ ಪುಷ್ಪ 3 ಅಲ್ಲಿ ಇನ್ನೂ ಅವ್ರಿಗೆಲ್ಲ ಜಾಸ್ತಿ ಕ್ಯಾರೆಕ್ಟರೈಸೇಷನ್ ಇಲ್ಲ, ಅವ್ರದ್ದು ಪಾತ್ರ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ ಅನ್ಕೊಂತೀನಿ. ಸೊ ಇದಿಷ್ಟ ಆಗಿತ್ತು, ಒಂದು ಸ್ಟೋರಿ ಲೈನ್, ಸಾಂಗ್ಸ್, BGM, ಸ್ಟಾರ್ ಕಾಸ್ಟ್ ಹೇಗಿದೆ ಅನ್ನೋದಿರ್ಬೋದು, ನನ್ನ ಒಂದು ಚಿಕ್ಕ ರಿವ್ಯೂ ನನಗೇನು ಅನ್ನಿಸ್ತು ಅನ್ನೋದಿರ್ಬೋದು. ಸೊ ಇಷ್ಟೆಲ್ಲ ಕೇಳಿಸ್ಕೊಂಡಿದ್ ನಿಮ್ಗೆ ಈ ಕಥೆಯಲ್ಲಿ ನನಗೆ ಹೇಳಿದಿಷ್ಟರಲ್ಲಿ ಏನ್ ಇಷ್ಟ ಆಯ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಹಾಗೆ ಮೂವಿ ನೋಡಿದ್ರೆ ನಿಮ್ಗೆ ಯಾವ ಸೀನ್ಸ್, ಫೈಟ್ ಇಲ್ಲ ಸಾಂಗ್ ಇಷ್ಟ ಆಯ್ತು ಅನ್ನೋದನ್ನ ಕೂಡ ತಿಳಿಸಿ.